ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡವು ದ್ವಿತೀಯ ಸ್ಥಾನ ಪಡೆದ ಬೆನ್ನಲ್ಲೇ ವಿಜಯೋತ್ಸವ ಆಚರಿಸಿದರು. ಕೆಆರ್ಪೇಟೆ ತಾಲೂಕು ಜೆಡಿಎಸ್ ರೈತ ಮೋರ್ಚಾ ಅಧ್ಯಕ್ಷರಾಗಿ ಹೆಳವೇಗೌಡ, ಉಪಾಧ್ಯಕ್ಷರಾಗಿ ನಂಜೇಗೌಡ ಆಯ್ಕೆಯಾಗಿದ್ದಾರೆ. ಸಿದ್ದಾಪುರ ಸಮೀಪದ ನೆಲ್ಹುದಿಕೇರಿ ಗ್ರಾಮ ಪಂಚಾಯಿತಿ ಮುಂಭಾಗ ಅಣುಕು ಶವಯಾತ್ರೆ ಪ್ರತಿಭಟನೆ ನಡೆಸಲಾಯಿತು. ಸಿದ್ದಾಪುರ ಸಮೀಪದ ನೆಲ್ಹುದಿಕೇರಿ ಗ್ರಾಮ ಪಂಚಾಯಿತಿ ಮುಂಭಾಗ ಅಣುಕು ಶವಯಾತ್ರೆ ಪ್ರತಿಭಟನೆ ಮಾಡಲಾಯಿತು. ನೆಲ್ಹುದಿಕೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನವಿಲ್ಲವಾಗಿದ್ದು, ಈ ಸಮಸ್ಯೆಯ ಪರಿಹಾರಕ್ಕೆ ಆಡಳಿತ ವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳು ಆಸಕ್ತಿ ತೋರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ಮಶಾನ ಜಾಗ ಒದಗಿಸುವಂತೆ ಆಗ್ರಹಿಸಿ ನೆಲ್ಹುದಿಕೇರಿ ಗ್ರಾಮ ಪಂಚಾಯಿತಿ ಮುಂಭಾಗ ಅಣುಕು ಶವಯಾತ್ರೆ ಪ್ರತಿಭಟನೆ ನಡೆಸಿದರು. ಸ್ಮಶಾನ ಹೋರಾಟ ಸಮಿತಿ ಸಂಚಾಲಕ ಪಿಆರ್ ಭರತ್ ಮಾತನಾಡಿ, ನೆಲ್ಹುದಿಕೇರಿಯಲ್ಲಿ ಬಡವರು ಮತ್ತು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸವಾಗಿದ್ದಾರೆ. ಆದರೆ ಇವರುಗಳಿಗೆ ಬಹಳಷ್ಟು ವರ್ಷಗಳಿಂದ ವ್ಯವಸ್ಥಿತವಾದ ಸ್ಮಶಾನ ಜಾಗವಿಲ್ಲದೆ ಪರದಾಡುವಂತಾಗಿದೆ. ಸ್ಮಶಾನ ಹೋರಾಟ ಸಮಿತಿಯ ಹೋರಾಟಗಳ ಹಿನ್ನೆಲೆಯಲ್ಲಿ ಕೆಲ ತಿಂಗಳ ಹಿಂದೆ ತಹಶೀಲ್ದಾರರು ಸಭೆ ನಡೆಸಿ 3 ತಿಂಗಳ ಅವಧಿಯಲ್ಲಿ ಸ್ಮಶಾನ ಜಾಗ ಒದಗಿಸುವುದಾಗಿ ಭರವಸೆ ನೀಡಿದ್ದರು. ಇದೀಗ 7 ತಿಂಗಳು ಕಳೆದಿದ್ದರೂ ಸ್ಮಶಾನ ಜಾಗ ದೊರಕಿಲ್ಲ. ಹೀಗಿದ್ದು ಈ ಅವಧಿಯಲ್ಲಿ ತಹಶೀಲ್ದಾರರು ಬೆಟ್ಟದಕಾಡು ಮಾರ್ಗದ ಬಳಿಯ ಸರ್ವೆ ನಂಬರ್ 122ರಲ್ಲಿ 1.02 ಎಕರೆ ಜಾಗವನ್ನು ಸ್ಮಶಾನಕ್ಕೆಂದು ಗುರುತಿಸಿದ್ದಾರೆ. ಆದರೆ ಇದನ್ನು ಸ್ಮಶಾನಕ್ಕೆ ನಿಗದಿಗೊಳಿಸಿ ಆರ್ಟಿಸಿ ಮಾಡುವಲ್ಲಿ ನೆಲ್ಹುದಿಕೇರಿ ವ್ಯಾಪ್ತಿಯ ಭೂ ಮಾಫಿಯಾಗಳು, ರಿಯಲ್ ಎಸ್ಟೇಟ್ ದಂಧೆಗಳು ಅಡ್ಡಗಾಲು ಹಾಕುತ್ತಿವೆ ಎಂದು ಆರೋಪಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಮಳೆಯ ನಡುವೆಯೂ ಪ್ರತಿಭಟನೆ ನಡೆಸಿ ಸ್ಮಶಾನ ಜಾಗಕ್ಕಾಗಿ ಒತ್ತಾಯಿಸಿದರು. ಇದೇ ಸಂದರ್ಭ ಪ್ರಮುಖರಾದ ಟಿಟಿ ಉದಯಕುಮಾರ್, ಎನ್ ನಾರಾಯಣ್, ಕೆಜಿ ರಮೇಶ್, ಸುರೇಶ್, ಪ್ರಭಾಕರ್, ಚಂದ್ರ, ಮುಕುಂದ, ರವಿ, ಅನಿಲ್, ರಾಜು, ಶಿವರಾಮ್, ದಾಸ್, ರಮೇಶ್, ಬೋಜಿ, ಬೇಬಿ, ಸುಶೀಲಾ, ಕುಟ್ಟನ್, ಅಭಿ ಸೇರಿದಂತೆ ಸ್ಥಳೀಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನ್ಯಾಯ ನೀತಿಯ ಹೋರಾಟ. ಸ್ಮಶಾನ ನಮಗೆ ಬೇಕೇ ಬೇಕು. ಸ್ಮಶಾನ ನಮಗೆ ಬೇಕೇ ಬೇಕು. ಸ್ಮಶಾನ ನಮಗೆ ಬೇಕೇ ಬೇಕು. ಸ್ಮಶಾನ ನಮಗೆ ಬೇಕೇ ಬೇಕು. ಸ್ಮಶಾನದ ಹಕ್ಕು ನಮ್ಮಯ ಹಕ್ಕು. ಸ್ಮಶಾನದ ಹಕ್ಕು ನಮ್ಮಯ ಹಕ್ಕು. ಸ್ಮಶಾನದ ಹಕ್ಕು ನಮ್ಮಯ ಹಕ್ಕು. ಸ್ಮಶಾನದ ಹಕ್ಕು ನಮ್ಮಯ ಹಕ್ಕು. ಸ್ಮಶಾನ ನಮಗೆ ಬೇಕೇ ಬೇಕು. ಸ್ಮಶಾನ ನಮಗೆ ಬೇಕೇ ಬೇಕು. ಸರ್, ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ನಾವು ಕಳಿಸಿದ್ದೀವಿ. ಈಗ ನಮ್ಮ ಮನವಿ ಏನಿದೆ ಅನ್ನತಕ್ಕಂಥ ಬೇಡಿಕೆಯನ್ನ ನಿಮಗೆ ನಾವು 4 ದಿನಗಳ ಮುಂಚಿತವಾಗಿ ನಮ್ಮ ಅಣುಕು ಶವಯಾತ್ರೆ ದಿನ ಬರ್ತೀವಿ ಅಂತಕ್ಕಂಥ ರೀತಿಯಲ್ಲಿ ತಮ್ಮ ಗಮನಕ್ಕೆ ಕೊಟ್ಟಿದ್ವಿ. ನಾವ್ ಯಾಕೆ ಇವತ್ತು ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಿಮ್ಮ ಸಮ್ಮುಖ ತಹಸೀಲ್ದಾರರ ಸಮ್ಮುಖದ ಒಳಗಡೆ 7 ತಿಂಗಳ ಹಿಂದೆ ಸಚಿನ್ ರವರು ಕೂಡ ಇಲ್ಲಿದ್ರು, ಆರ್ ಐ ಅವರು ಕೂಡ ಇದ್ರು, ರೆವಿನ್ಯೂ ಇಲಾಖೆ ಜೊತೆಯಲ್ಲಿ ಪಂಚಾಯತ್ನ ಆಡಳಿತದವರ ಜೊತೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಬಾರ್ಗೇನ್ ಆಗಿದ್ದು ನಿಮಗೆ ಗೊತ್ತಿದೆ. ನಾವು 1 ತಿಂಗಳಲ್ಲಿ ಅಂತ ಕೇಳಿದ್ವಿ, ನೀವು 3 ತಿಂಗಳು ಕಡ್ಡಾಕಡ್ಡಿತ ಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ ನಾವು ಒಪ್ಪಿದ್ವಿ. ಈಗ 7 ತಿಂಗಳು ಕಳೆದೋಗಿ ಹಂಗಂತ ಹೇಳಿದ್ರೆ ನೀವು ಹೋರಾಟಗಾರರು ಮಲಗಿಬಿಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ನೀವು ಇದ್ರಿ ಅಂತಕ್ಕಂಥದ್ದು ನಮ್ಗೆ ಅನಿಸ್ತಾ ಇದೆ. ನಾವು ಮಲಗಲ್ಲ, ಸ್ಮಶಾನ ಸಿಕ್ಕುವವರೆಗೂ ಕೂಡ ಮಲಗುವ ಪ್ರಶ್ನೆನೇ ಇಲ್ಲ. ನಿದ್ರೆ ಬರಲ್ಲ, ಸತ್ತ ಮೇಲೆ ಹೆಣ ಹಾಕ್ಬೇಕಲ್ಲ, ನನ್ನ ಹೆಣ ಎಲ್ಲ ಹಾಕ್ಬೋದು ಅನ್ನತಕ್ಕಂಥ ಚಿಂತನೆ ನನಗೆ ಈಗ ಬಂದಿದೆ. ಅದರಿಂದ ಅಷ್ಟು ಸುಲಭ ಅಲ್ಲ, ನಾವು ನಿದ್ರೆ ಮಾಡ್ಲಿಕ್ಕೆ ಹೋಗೋದಲ್ಲ, ನಾವು ಈ ಸ್ಮಶಾನ ಪಡ್ಕೋಬೇಕು ಅನ್ನತಕ್ಕಂಥ ದೃಷ್ಟಿಯಲ್ಲೇ ಈ ಹೋರಾಟಕ್ಕೆ ಬಂದಿದ್ದೆ. ಕಾಟಾಚಾರಕ್ಕೆ ಬಂದಿದ್ದಲ್ಲ, ಗೊತ್ತಲ್ಲ. ಜೂನ್ ತಿಂಗಳಲ್ಲಿ ಇಂಥ ಅಬ್ಬರದ ಮಳೆಯಲ್ಲಿ ಎಲ್ಲ ಆಚಾರಿಗಳು ಉತ್ಸವರ ಕೆಲಸಕ್ಕೆ ಬಿಟ್ಟು, ಗಾರೆಯವರ ಕೆಲಸಕ್ಕೆ ಬಿಟ್ಟು, ಎಲ್ಲ ಮನೆ ಕೆಲಸಗಳನ್ನ ಬಿಟ್ಟು ಇಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಸ್ಮಶಾನದ ಹಕ್ಕು ನಮ್ಗೆ ಸಿಗ್ಬೇಕು. ಆದ್ರೆ ನೀವು ಮಾತನ್ನ ಉಳಿಸ್ಕೊಳ್ಳಿಲ್ಲ ಅನ್ನತಕ್ಕಂಥದ್ದೇ ಬಹಳ ಮುಖ್ಯ. 3 ತಿಂಗಳು ಹೋಗಿ 7 ತಿಂಗಳಾದ್ರೂ ಕೂಡ ನೀವು ನಮ್ಮ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ. ಅದರ ಮಧ್ಯದ ಒಳಗಡೆ ನಮಗೆ ಬಂದಿರತಕ್ಕಂತಹ ಒಂದು ಸುದ್ದಿಯನ್ನು ಕೂಡ ನಮ್ಮ ಮುಂದೆ ನಾವು ಗಮನ ತರ್ತಾ ಇದ್ದೀವಿ. ನಾವು ಹೋರಾಟ ಮಾಡಿದ್ವಿ ಸ್ಮಶಾನಕ್ಕೆ, ಪಂಚಾಯತ್ ಬೋರ್ಡ್ ಮೀಟಿಂಗ್ ಮಾಡಿ ಬೋರ್ಡ್ ಸೇರ್ಕೊಂಡು ಸ್ಮಶಾನ ಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ಇಟ್ಟು ಪ್ರೊಸೀಡಿಂಗ್ ಮಾಡಿದ್ದಲ್ಲ. ನಾವು ಸಾರ್ವಜನಿಕರು ಬಂದಿದ್ದೀವಿ ನಿಮ್ಮ ಹತ್ರ. ಈ ನಾಡಿನಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಸ್ಮಶಾನ ಇಲ್ಲ, ಸ್ಮಶಾನ ಕೊಡಬೇಕು. ಇವಾಗಿರ್ತಕ್ಕಂಥ ಸ್ಮಶಾನದ ಪರಿಸ್ಥಿತಿಯ ಬಗ್ಗೆ ನೀವು ಮನದಟ್ಟು ಮಾಡಿ. ಆ ಮುಖಾಂತರ ನೀವು ರೆವಿನ್ಯೂ ಇಲಾಖೆ ಕೆಲಸ ಮಾಡಿಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗಿ ಕೂಡ ನಿಮ್ಮ ಇಲಾಖೆ ಕೆಲಸ ಮಾಡಿದೆ. ರೆವಿನ್ಯೂ ಇಲಾಖೆ ಅದರಲ್ಲಿ ಸ್ಪೆಷಲ್ ಆಗಿ RI, VI, ತಹಸೀಲ್ದಾರ್ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ವಿ. 177 ಸರ್ವೆ ನಂಬರ್ ನ ಗುರುತಿಸಿ DC ಆಫೀಸ್ ನಲ್ಲಿ RTC ಆಗುವಾಗ ಸರ್ ನಿಮ್ ಪಂಚಾಯತ್ ಆಡಳಿತ ಸದಸ್ಯರುಗಳು ಕೆಲವು ಭೂ ಮಾಫಿಯಾಗಳು, ನಾನು ಅದನ್ನೇ ಹೇಳ್ಬೇಕಾಗ್ತದೆ, ರಿಯಲ್ ಎಸ್ಟೇಟ್ ಮಾಫಿಯಾಗಳು ಆ ಭೂಮಿಯನ್ನ ಸ್ಮಶಾನಕ್ಕೆ ಕೊಡಬೇಡ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ವರ್ಗಾವಣೆ ಮಾಡ್ಲಿಕ್ಕೆ ಶಾಸಕರಲ್ಲಿ ಒತ್ತಡವನ್ನ ಮಾಡಿದ್ದಾರೆ.
ಡಿಸಿಯಲ್ಲಿ ಒತ್ತಡ ಮಾಡಿದ್ರೆ ಈ ರೀತಿಯಲ್ಲಿ ಕೆಲಸ ಮಾಡಿದಾಗ ನಾವು ನಿಮ್ಮ ಪಂಚಾಯಿತಿಯನ್ನ ಯಾವ ರೀತಿಯಲ್ಲಿ ನಂಬಲಿಕ್ಕೆ ಸಾಧ್ಯ ಅನ್ನೋದು ನೀವಾಗಿ ಗುರುತು ಮಾಡಿಕೊಳ್ಳಿಲ್ಲ. ಸ್ಮಶಾನಕ್ಕೆ ನಮ್ಮ ಬೇಡಿಕೆ, ಆ ಬೇಡಿಕೆಯಲ್ಲಿ ತಹಸೀಲ್ದಾರ್ ಬಂದು ಹುಡುಕಿ ಜಾಗವನ್ನ ಮಾಡಿದ್ರೆ ಆ ಜಾಗವನ್ನ ಕೊಡಲ್ಲ ಅಂತ ಹೇಳೋದಾದ್ರೆ, ಇವತ್ತು ಪಂಚಾಯತಿನ ಒಳಗಡೆ 133ರಲ್ಲಿ 1 ಎಕರೆ 8 ಸೆಂಟ್ ಪೈಸಾರಿ ಇದ್ದಂದಾಗ ಜಾಗವನ್ನ ಸ್ಮಶಾನಕ್ಕೆ ಅಂತ ಹೇಳಿ 50 ವರ್ಷ ಆಗಿದೆ. ಅದನ್ನ ಬಿಡಿಸಿಕೊಡ್ಲಿಕ್ಕೆ ನಿಮ್ಗೆ ಆಗಿಲ್ಲ. ಪರ್ಯಾಯವಾಗಿ ತಹಸೀಲ್ದಾರ್ ಒಂದು ಮಾಡಿದ್ರೆ ಅದನ್ನೂ ಕೊಡೋದಿಲ್ಲ ಅಂತ ಹೇಳಿ ರಿಯಲ್ ಎಸ್ಟೇಟ್ ಮಾಫಿಯಾಗಳ ವರ್ತನೆಯಿಂದ ನಿಮ್ ಪಂಚಾಯತಿ ಇದ್ರೆ, ನಿಮ್ ಪಂಚಾಯತಿ ಮೆಂಬರ್ಸ್ ಗಳಿಗೆ ನಿಮ್ಮದೇ ಆಗಿರತಕ್ಕಂಥ ವಾಯ್ಸ್ ಇಲ್ಲ ಅಂತ ಹೇಳೋದಾದ್ರೆ, ಈ ನಾಡಿನ ಜನರ ಮೂಲಭೂತವಾಗಿರತಕ್ಕಂಥ ಸಮಸ್ಯೆಗೆ ಪರಿಹಾರವಾಗಿ ಸ್ಮಶಾನ ಕೊಡಬೇಕು ಅನ್ನತಕ್ಕಂತಹ ಹೋರಾಟದ ಮುಖಾಂತರ ಜಾಗವನ್ನು ಹಿಡಿದ್ರೆ, ಆ ಜಾಗ ಮತ್ತೊಂದಕ್ಕೆ ಪರ್ಯಾಯ ಕೊಡಬೇಕು ಅಂತ ಹೇಳಿ ನಿಮ್ಮ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಕೆಲವು ಮಾಫಿಯಾಗಳು ಕೆಲಸ ಮಾಡಿದ್ರೆ, ನೀವು ಅದಕ್ಕೆ ಚಪ್ಪಾಳೆ ತಟ್ಟುವುದಾದ್ರೆ ನಿಮ್ ಪಂಚಾಯತ್ ಆಡಳಿತ ದಯವಿಟ್ಟು ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗೋದು ಒಳ್ಳೇದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನನಗೆ ಬೇಸರವನ್ನು ಹೇಳ್ತಾ ಇದ್ದೀನಿ. ಈ ನಾಡಿನ ಜನರ ಪ್ರಶ್ನೆಗೆ ಪರಿಹಾರವನ್ನ ಕಾಣ್ಲಿಕ್ಕೆ ಆಗಲ್ಲ ಅಂತ ಏನ್ ಹೇಳುದು? ಸಾರ್ವಜನಿಕ ಸ್ಮಶಾನ ಇಲ್ಲ, ಸಾರ್ವಜನಿಕ ಶೌಚಾಲಯ ಇಲ್ಲ, ಎಷ್ಟು ವರ್ಷಗಳ ಬೇಡಿಕೆ ಇದೆ. ಇದು ನ್ಯಾಯಯುತವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಅದರಿಂದ ನೀವು ಉತ್ತರವನ್ನ ಕೊಡಬೇಕು. ಕಡೆಯಿಂದ ನಾವೇನು ಮಾಡಬೇಕಾದಂಥ ಸಂದರ್ಭದಲ್ಲಿ ಪಂಚಾಯಿತಿ ಕಡೆಯಿಂದ ಈ ಜಿಲ್ಲಾಧಿಕಾರಿಗಳು ಮತ್ತು AC ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಅಂದರೆ ಜಾಗವನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸ ಪಂಚಾಯಿತಿದಲ್ಲ. ಇರ್ತಕ್ಕಂಥ ವಿಷಯನ ತಾವು ಕೊಟ್ಟ ಒಂದು ಪತ್ರದ ಮುಖಾಂತರ ನಾವು ಎಲ್ಲಿ ಹೈಯರ್ ಅಥಾರಿಟಿಗಳಿಗೆ ಸಲ್ಲಿಸಬೇಕೋ ಸಲ್ಲಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮವನ್ನು ಆಗಿದೆ. ಜೊತೆಗೆ ತುರ್ತಾಗಿ ಈಗ ನಮ್ಮ ವಿಲೇಜ್ ಅಕೌಂಟೆಂಟ್ ಹೇಳಿದ್ದಾರೆ, ತುರ್ತಾಗಿ ಸ್ಮಶಾನ ಆಗುತ್ತೆ. ಪ್ರತಿ ಗ್ರಾಮಕ್ಕೂ ಸ್ಮಶಾನದ ಅವಶ್ಯಕತೆ ಬೇಕೇ ಬೇಕು. ನಮ್ಮಲ್ಲಿ ಉದಿಕೇರಿಗಂತೂ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಆ ಒಂದು ದೃಷ್ಟಿಯಿಂದ ತುರ್ತಾಗಿ ಆಗೋದಂತೂ ಖಂಡಿತ. ಭರತ್ ಅವರು 2-3 ಸಾರಿ ಹೋಗಿ ಬಂದಿದ್ದಾರೆ ಅಲ್ಲಿ. ನಮಗೂ ಗೊತ್ತಿದೆ, ಅವ್ರು ಹೋದಂಥ ಸಂದರ್ಭದಲ್ಲಿ DC ಆಫೀಸಲ್ಲಿ ಮಾತಾಡ್ತಿದ್ದಾರೆ, ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ವಸ್ತುಸ್ಥಿತಿ ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ. ತುರ್ತಾಗಿ ಆಗತ್ತೆ, ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ. ಸರ್, ಅದರಲ್ಲಿ ಒಂದು ವಿಷಯ, ಗ್ರಾಮ ಪಂಚಾಯಿತಿ ಬೋರ್ಡ್ ಏನು ತೀರ್ಮಾನ ಮಾಡಿದೆ ಆ ಜಾಗ ನಮಗೆ ಬೇಡ, ರೆವಿನ್ಯೂ ಇಲಾಖೆ ಏನು ಜಾಗ ನಮಗೆ ಬೇಕು. ನಾವು ಗ್ರಾಮ ಪಂಚಾಯಿತಿಯಿಂದ ಪರ್ಚೇಸ್ ಮಾಡಿದ್ವು, ಆ ಜಾಗ ಕೊಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆಯಲ್ಲಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ CEO ಅವ್ರಿಗೂ ಪತ್ರ ರವಾನೆ ಮಾಡಿದಾಗ ಅವರು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ರು. ಸ್ಥಳ ಪರಿಶೀಲನೆ ಮಾಡಿ ಅದು ನೀರು ತುಂಬುತ್ತೆ, ಮಳೆ ಬಂದರೆ ಸಾರ್ವಜನಿಕರಿಗೆ ಸ್ಮಶಾನಕ್ಕೆ ತೊಂದರೆ ಆಗುತ್ತೆ, ಆ ಜಾಗ ಕೊಡೋದು ಬೇಡ. ಒಮ್ಮೆ ಕೊಟ್ಟರೆ ಜಾಗ ಮುಂದೆ ಇನ್ಯಾವತ್ತೂ ತೊಂದರೆ ಆಗಬಾರ್ದು, ಆ ರೀತಿ ಜಾಗನೇ ಐಡೆಂಟಿಫೈ ಮಾಡ್ಕೊಳ್ಬೇಕಂತ ಅವರು ಸಹ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಹಾಗಾಗಿ ನಾವು ಆ ಜಾಗವನ್ನು ಯಾವುದೇ ಕಾರಣಕ್ಕೂ ಸ್ಮಶಾನಕ್ಕೆ ಉಪಯೋಗಿಸಲಿಕ್ಕೆ ಕೊಡಲ್ಲ. ಯಾಕಂದ್ರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಮರುಗುಕೋಟೆ, ಕುಶಾಲನಗರ. ಉಡುಪಿ ಜಿಲ್ಲೆಯ ಕುಂದಾಪುರ ಬಸ್ ಸ್ಟಾಪ್ನಲ್ಲಿ ಖಾಸಗಿ ಬಸ್ಗಳಲ್ಲಿ ಕರ್ಕಶ ಹಾರನ್ ಬಳಸಿದ ಚಾಲಕನಿಗೆ ದಂಡ ವಿಧಿಸಿದ ಪೊಲೀಸರು. ಕುಂದಾಪುರ ಬಸ್ ಸ್ಟಾಪಿಗೆ ಅತಿ ವೇಗವಾಗಿ ಬಸ್ ಚಲಾಯಿಸಿಕೊಂಡು ಬಂದಿರುವುದಲ್ಲದೆ ಕುಂದಾಪುರ ಸಂಚಾರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪ್ರಸಾದ್ ರವರ ಎದುರೇ ಬಸ್ಸಿನ ಕರ್ಕಶ ಹಾರನ್ ಬಳಸಿದ ಚಾಲಕರನ್ನ ತರಟೆಗೆ ತೆಗೆದುಕೊಂಡು ದಂಡ ವಿಧಿಸಲಾಗಿದೆ. ಉಡುಪಿಯಿಂದ ಕುಂದಾಪುರಕ್ಕೆ ಆಗಮಿಸುತ್ತಿರುವ APM ಬಸ್ ಇದಾಗಿದ್ದು, ದಿನನಿತ್ಯ ಉಡುಪಿ ಮತ್ತು ಕುಂದಾಪುರಗಳಲ್ಲಿ ಸಂಚರಿಸುವ ಖಾಸಗಿ ಬಸ್ಗಳಲ್ಲಿ ಹೆಚ್ಚಾಗಿ ಚಾಲಕರು 3-4 ತರಹದ ಕರ್ಕಶ ಹಾರನ್ ಮಾಡುವುದು ಸಾಮಾನ್ಯ ಆಗಿಬಿಟ್ಟಿದೆ. ಇದು ಪ್ರಯಾಣಿಕರಿಗೂ ಸಾರ್ವಜನಿಕರಿಗೂ ಸಾಕಷ್ಟು ಕಿರಿಕಿರಿ ಮಾಡುತ್ತಿದೆ. ಜೊತೆಗೆ ಶಬ್ದ ಮಾಲಿನ್ಯಕ್ಕೂ ಕಾರಣವಾಗುತ್ತಿದೆ. ಹಾರನ್ ಅಳವಡಿಕೆ ಬಗ್ಗೆ ಸಾರಿಗೆ ಇಲಾಖೆಯಿಂದ ಕೆಲವೊಂದು ಗೈಡ್ಲೈನ್ಸ್ಗಳಿವೆ. ಇದೆಲ್ಲವನ್ನ ಗಾಳಿಗೆ ತೂರಿ ಖಾಸಗಿ ಬಸ್ಸಿನ ಚಾಲಕರು ಬಸ್ಸಿನಲ್ಲಿ 3-4 ತರಹದ ಕರ್ಕಶ ಹಾರನ್ ಬಳಸುತ್ತಿದ್ದಾರೆ ಎನ್ನಲಾಗುತ್ತಿದೆ. ಕುಂದಾಪುರ ಸಂಚಾರಿ ಪೊಲೀಸರು ತಡೆದು ದಂಡ ವಿಧಿಸಿದ್ದಾರೆ. ಕುಂದಾಪುರದ ಭಾಗದಲ್ಲಿ ಸಂಚರಿಸುವ ಖಾಸಗಿ ಬಸ್ಗಳ ತಪಾಸಣೆ ನಾಳೆನೂ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಕುಂದಾಪುರ ಸಂಚಾರ ಪೊಲೀಸ್ ಠಾಣಾಧಿಕಾರಿ ನೇತೃತ್ವದಲ್ಲಿ ಖಾಸಗಿ ಬಸ್ಗಳನ್ನು ಪೊಲೀಸರು ಪರಿಶೀಲನೆ ನಡೆಸಿ ಖಾಸಗಿ ಬಸ್ಸಿನ ಕರ್ಕಶ ಹಾರನ್ಗಳನ್ನು ತೆಗೆಸಿ ದಂಡ ಹಾಕಿ ಇನ್ನು ಮುಂದೆ ಕರ್ಕಶ ಹಾರನ್ ಬಳಸದಂತೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್, ಕುಂದಾಪುರ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡವು ದ್ವಿತೀಯ ಸ್ಥಾನ ಪಡೆದು ಕೊಡಗಿಗೆ ಕೀರ್ತಿ ತಂದಿದ್ದಾರೆ. ಸೈನಿಕ ಶಾಲೆ ಕೊಡಗು ತನ್ನ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಿದ ಹೆಮ್ಮೆಯ ಸಾಧನೆಗೆ ಗೌರವ ಸಲ್ಲಿಸಲು ವಿಜಯೋತ್ಸವ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಸೈನಿಕ ಶಾಲೆಗಳ ಅಂತರ ವಲಯ ಫುಟ್ಬಾಲ್ ಟೂರ್ನಮೆಂಟ್ 2025ರಲ್ಲಿ ಕೊಡಗು ಸೈನಿಕ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡವು ರನ್ನರ್ ಅಪ್ ಸ್ಥಾನ ಪಡೆದ ಸಾಧನೆಗೆ ಈ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಈ ಸ್ಪರ್ಧೆ 2025ರ ಜೂನ್ 9ರಿಂದ 15ರವರೆಗೆ ಒರಿಸ್ಸಾ ರಾಜ್ಯದ ಭುವನೇಶ್ವರದ ಸೈನಿಕ ಶಾಲೆಯಲ್ಲಿ ನಡೆದಿತ್ತು. ಅಂತಿಮ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ಜೂನಿಯರ್ ತಂಡವು ವಿಜಯ ಪತಾಕೆಯೊಂದಿಗೆ ವಿಜಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿತು. ಕ್ರೀಡಾಕೂಟದಲ್ಲಿ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡದ ನಾಯಕರಾದ ಕೆಡೆಟ್ ಯಶ್ ಪ್ರತಾಪ್ ನೇತೃತ್ವದಲ್ಲಿ
ಕ್ರೀಡಾಕೂಟದ ಕೊನೆಯವರೆಗೂ ಉತ್ತಮ ಪ್ರದರ್ಶನ ನೀಡಿದರೆ ತಂಡದ ಗೋಲ್ ಕೀಪರ್ ಕೆಡೆಟ್ ಆರ್ಯನ್ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಗೆ ಭಾಜನರಾದರು. ಇದು ಶಾಲೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ ವೇದಿಕೆಯ ಮೇಲೆ ನಡೆದ ಚಿರಸ್ಮರಣೀಯ ಸಾಧನೆಯಾಗಿದೆ. ವಿಜಯೋತ್ಸವ ಮೆರವಣಿಗೆಯು ಹಳೆ ಕೂಡಿಗೆಯ ಏಂಜಲಾ ಶಾಲೆಯ ಮುಖ್ಯ ರಸ್ತೆಯಿಂದ ಆರಂಭವಾಗಿ ಶಾಲೆಯ ಮುಖ್ಯದ್ವಾರದವರೆಗೆ ನಡೆಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಸುಮಾರು 600 ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗ, ಎನ್ಸಿಸಿ ಸಿಬ್ಬಂದಿ, ದೈಹಿಕ ಶಿಕ್ಷಕರು ಹಾಗೂ ಕೂಡಿಗೆ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. Of the southern zone, that was Saini School Amravati Nagar, Saini School Kalakeri, Saini School Kazakottam and Saini School Kodagu. In that tournament people came to us, and because of that then we took the All India National Football Tournament, which was held in Saini School Bhubaneswar, in which the teams from all over India participated, and in this our school football team has secured the second position. Now this is very prestigious for the school, and this is the first time that the school has won this level of the competition. We are very proud of our boys, and this shows the hard work and the training and the dedication which the boys have, and the future which is waiting for them. Thank you. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕು ಜೆಡಿಎಸ್ ರೈತ ಮೋರ್ಚಾ ಅಧ್ಯಕ್ಷರಾಗಿ ಹೆಳವೇಗೌಡ, ಉಪಾಧ್ಯಕ್ಷರಾಗಿ ನಂಜೇಗೌಡ ಆಯ್ಕೆಯಾಗಿದ್ದಾರೆ. ಕೇರ್ಪೇಟೆ ತಾಲೂಕು ಜೆಡಿಎಸ್ ರೈತ ಮೋರ್ಚಾ ಅಧ್ಯಕ್ಷರಾಗಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರೈತ ನಾಯಕ ಹೆಳವೇಗೌಡ ನೇಮಕ. ಉಪಾಧ್ಯಕ್ಷರಾಗಿ ಬೆಲದಕೆರೆ ನಂಜೇಗೌಡ ಆಯ್ಕೆ. ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಎಚ್.ಟಿ. ಮಂಜು, ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರ ಪಡೆಯನ್ನು ಹೊಂದಿರುವ ಶಿಸ್ತಿನ ಪಕ್ಷವಾಗಿದೆ. ಪಕ್ಷದ ಸಂಘಟನೆಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಕುಮಾರಣ್ಣರವರು ಹಗಲು ಇರುಳು ಎನ್ನದೆ ದುಡಿಯುತ್ತಿದ್ದಾರೆ. ಇಬ್ಬರು ನಾಯಕರ ಜೊತೆ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಯಕರ್ತರ ಕಷ್ಟ ಸುಖಗಳನ್ನು ಆಲಿಸಿ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷವು ರಾಜ್ಯದ ಅಭಿವೃದ್ಧಿ ಹಾಗೂ ರೈತರ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಹಾಗೂ ಅನುಷ್ಠಾನ ಮಾಡಿರುವ ಕಾರ್ಯಕ್ರಮಗಳು ರಾಜ್ಯದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ ಎಂದು ಶಾಸಕ ಮಂಜು ತಿಳಿಸಿದರು. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಾಗತಿಸಲು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪಕ್ಷಕ್ಕೆ ಹಾಗೂ ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಪಣ ತೊಡಬೇಕು ಎಂದು ಕರೆ ನೀಡಿದರು. ಜೆಡಿಎಸ್ ಕಾನೂನು ವಿಭಾಗದ ತಾಲೂಕು ಅಧ್ಯಕ್ಷ ವಿಎಸ್ ಧನಂಜಯ ಕುಮಾರ್, ಅಕ್ಕಿಹೆಬ್ಬಾಳು ರಘು, ಬಲ್ಲೇನಹಳ್ಳಿ ರಾಮಚಂದ್ರ, ಕುರುಬಹಳ್ಳಿ ನಾಗೇಶ್, ಸಂತೆಬಾಚಳ್ಳಿ ಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು. ಅವ್ರಿಗೂ ಸಹ ಸಜೆಷನ್ ಕೊಟ್ಟಿದ್ವಿ, ಪೂರ್ಣ ಪ್ರಮಾಣ ಮಾಹಿತಿ ಕೊಟ್ಟಿದ್ವಿ. ಹಾಗಾಗಿ ಆಸಕ್ತಿ ಇರುವಂತವ್ರನ್ನ, ಸ್ಥಳೀಯವಾಗಿರುವಂತವ್ರನ್ನ, ತಾಲೂಕು ಘಟಕದ ಅಧ್ಯಕ್ಷ ಆಗುವಂತವ್ರನ್ನ, ಆಸಕ್ತಿ ಇರುವಂತವ್ರನ್ನ, ಅವರು ಒಂದು 4 ಈಗ ಕೆಲವು ಸಣ್ಣ ಪುಟ್ಟ ಕಾರ್ಯಕರ್ತರುಗಳು ಲೀಡರ್ಗಳ ಮಾತಾಡೋದು ಸಹ ಸಾವಧಾನದಿಂದ ತಾಳ್ಮೆಯಿಂದ ಹೋಗುವಂತ ಮನಸ್ಥಿತಿಯನ್ನ ಆಯ್ಕೆ ಮಾಡಬೇಕು ಅನ್ನೋ ಮಾತನ್ನು ಸಹ ರಘುನವರು ಹೇಳಿದ್ದಾರೆ. ಸ್ಥಳೀಯವಾಗಿ ಹೋಗೋದು ಹೇಳಿದ್ದಾರೆ. ಬಹುತೇಕ ಮನೆಯೂ ಸಹ ಆಯ್ದ ಕೆಲವರು ಒಂದು ಮಾತಾಡಿದ್ದೀವಿ. ತಾವು ಎಲ್ಲರೂ ಸಹ ಒಂದು ನಿರ್ಣಯ ಪಾಸ್ ಮಾಡಿದ್ರೆ, ಒಂದು ಬೆಂಬಲ ಸೂಚಿಸಿದ್ರೆ, ಹಿಂದೇನು ಸಹ ಯಾರು ಸಹ ಹೇಳ್ತಿರ್ಲಿಲ್ಲ. ಅವರ ಶಾಸಕರಾದವರಲ್ಲಿ ಹಿಂದೆ ಮುಖಂಡರುಗಳು ಅವರಿಗೆ ಸೂಚಿಸಿದ್ರು. ಹಾಗೇನೆ ತಾವೆಲ್ಲ ಹೇಳಿದ್ರೆ ಅದಕ್ಕೆ ಅವಕಾಶ ಒಂದು ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಒಂದು, ಅಧ್ಯಕ್ಷ ಹುದ್ದೆ ಒಂದು, ಇದು ಸಕ್ರಿಯ ಕಾರ್ಯಕರ್ತರು ಅಂದ್ಬಿಟ್ಟು ಒಂದು 5-6 ಜನ ಆಯ್ಕೆ ಮಾಡ್ತು, ಕಾರ್ಯಾಧ್ಯಕ್ಷನ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತೀವಿ. ನಿಮ್ಗೆ ಅದಕ್ಕೆಲ್ಲ ಬೆಂಬಲ ಇದೆಯಾ ನಾವು ಮಾಡೋದಕ್ಕೆ? ಇನ್ನೊಂದು ಎರಡನೇದು, ಅದಾದ್ಮೇಲೆ 3 ಬಾಡಿಗಳು ಎಲ್ಲ ಕಡೆ ಮಾಡ್ಕೊಳ್ಳೋಣ. ಇನ್ನೊಂದು ರೈತ ಮೋರ್ಚಾ ಪೇರೆಂಟ್ಸ್ ಮಾಡಿ ಅದಕ್ಕೆ ಅಷ್ಟೇ ಪ್ರಾಧಾನ್ಯತೆ ಕೊಡುವಂತ ಕಾರ್ಯಕ್ರಮವನ್ನ ರೈತ ಮೋರ್ಚಾ ಮಾಡೋಣ. ಅದನ್ನ ನೀವೆಲ್ಲ ಅವಕಾಶ ಕೊಟ್ರೆ ಇದೇ ಮಾಡಿದ್ರೆ ಒಂದು 3 ಲಕ್ಷ ಇಲ್ಲೇನೆ ನನ್ನ ಮೈಕ್ ಇದ್ದ ತಕ್ಷಣ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಅಧ್ಯಕ್ಷರು ಕಾರ್ಯದರ್ಶಿ ಮಾಡಿದ್ರೆ ಬಾಕಿದವರು ಬಾಡಿಗೆಲ್ಲ ಒಂದು ವೇಸ್ ಮಾಡ್ಕೋತಾರೆ ರೈತ ಮೋರ್ಚಾಕ್ಕೆ. ಅದನ್ನು ಮಾಡಿ ನೀವು ಸಹ ಮಾಡೋಣ. ಇನ್ನೊಂದು ವಿಚಾರ, ಯೂತ್ಸ್ ಬಾಡಿ, ಪೇರೆಂಟ್ಸ್ ಬಾಡಿ ಆದ್ಮೇಲೆ ಯೂತ್ ಬಾಡಿ ಮಾಡೋದು ಅದು ಸಂಪ್ರದಾಯ. ಯೂತ್ ಬಾಡಿನೂ ಮಾಡೋಣ. ಈ 3 ಬಾಡಿಗಳಿದ್ರೆ ಇವ್ರು ಹೇಳಿದಾಗೆ ನಮಗೂ ಸಹ ವರ್ಕ್ ಲೋಡ್ ಕಮ್ಮಿ ಆಗುತ್ತೆ.
ಈಗ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಈಗ ನಮ್ಮ ಹುಡುಗರು ಎಲ್ಲ ಕಡೆ ಫೋನ್ ಮಾಡಿ ತಿಳ್ಕೋಬೇಕು. ಅವಾಗ ಅವರು ನೈರಾಜನ ಕೇಳಿದ್ರೆ ಅವರು ಕಮ್ಯುನಿಕೇಟ್ ಮಾಡ್ಕೋತಾರೆ, ನಮಗೂ ಸಹ ಹೊರೆ ಕಮ್ಮಿ ಆಗುತ್ತೆ, ಸಣ್ಣ ಪುಟ್ಟ ಕಾರ್ಯಕ್ರಮ ಸಹ ಅಲ್ಲಿ ಮಾಡ್ತಾರೆ. ಇದೊಂದು ವಿಚಾರ, ರೈತ ಯುವ ಮೋರ್ಚಾ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡೋದು. ಜೊತೆಗೆ ಮಹಿಳಾ ಘಟಕದ ಅಧ್ಯಕ್ಷರು ಅವರು ಪಾಪ ಕಾರ್ಯಕ್ರಮ ಕೆಲಸ ಮಾಡ್ತಾ ಇದ್ದಾರೆ. ನಾವಿಗೆ ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡೋದ್ರಲ್ಲಿ ನಾವು ಸಹ ಅವ್ರನ್ನ ಬಳಸ್ಕೊಳ್ಳೋದ್ರಲ್ಲಿ ನಾವು ಅಷ್ಟೊಂದು ಸಕ್ರಿಯವಾಗಿ ಬಳಸ್ಕೊತಾ ಇಲ್ಲ. ಅದನ್ನು ಬಳಸ್ಕೊಳ್ಳೋದು ಆದಷ್ಟು ಬೇಗ ಅವ್ರಿಗೂ ಸಹ ಎಲ್ಲ ರೀತಿ ಸವಲತ್ತು ಕೊಡೋಣ, ಆ ಪಾಡಿನ ಅವರೇ ಮಾಡಿಕೊಡ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ವಿಚಾರ ಇಷ್ಟು. ಜೊತೆಗೆ 1ನೇ ತಾರೀಕು ವಿಕಿರಣ ಬರ್ತಾ ಇದೆ. ಮುಖ್ಯವಾಗಿ ಕರೆದಂತ ಉದ್ದೇಶ ಅದೇನೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಯಾವುದೇ ಪಂಚಾಯತ್ ಏನೇ ದೋಷ ಬಂದ್ರೆ ಅವರವರೇ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಜಾಗೃತರಾಗಿ ಜವಾಬ್ದಾರಿಯನ್ನ ತಕೊಂಡು ಪಕ್ಷವನ್ನ ಇನ್ನು ಹೆಚ್ಚಿನ ಮಟ್ಟ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇನ್ನೊಂದು 2-3 ವಿಚಾರಗಳು ಹೇಳಿದ್ದಾರೆ. ಅದೇನಪ್ಪ ಅಂದ್ರೆ ತಾಲೂಕು ಮಟ್ಟ ಅವರು ಅಭಿಪ್ರಾಯನ ತಗೋಬೇಕು. ಯಾರ ಇದ್ದಾಗ ಅವರು ಆಕಾಂಕ್ಷಿಗಳೇನಾರ ಇದ್ರೆ ಹೇಳ್ಬೇಕಾಗ್ತದೆ. ಇದನ್ನ ಸಣ್ಣದಾಗಿ ಹೇಳ್ತಿರೋ ಗಣಪತಿ ಮುಖೇನ ಗಮನಕ್ಕೆ ತರಬೇಕಾಗ್ತದೆ. ಕೊನೆ ಅಂತಿಮವಾಗಿ ಅವರು ಯಾಕೆ ಅಂದ್ರೆ ಯಾರು ಸಮರ್ಥರಿರ್ತಾರೆ, ಯಾರು ಆಸಕ್ತಿ ಇರ್ತಾರೆ, ಯಾರು ಅದಕ್ಕೆ ಎಲಿಜಿಬಲ್ ಇರ್ತಾರೆ ಅವ್ರನ್ನೇ ನೋಡಿ ಮಾಡೋದೇ ಹೊರತು ಏನು ದಯಾಕರ್ಷಣೆ ಮಾಡಕ್ ಹೋಗೋದಿಲ್ಲ. ಯಾವುದೇ ವ್ಯಕ್ತಿಯನ್ನ ತೀರ್ಮಾನ ಮಾಡಿದಾಗ ನಮ್ಮನ್ನೇ ಮಾಡಿದ್ರು, ನಮ್ಮ ಹೋಬಳಿನೇ ಮಾಡಿದ್ರು, ನಮ್ಮ ತಾಲೂಕಿನಲ್ಲಿ ಯಾರನ್ನೇ ಮಾಡಿದ್ರು ನನ್ನೇ ಮಾಡಿದ್ರು ಅಂತ ಭಾವಿಸ್ಕೊಂಡು ಅದಕ್ಕೆಲ್ಲ ಬೆಂಬಲಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡವು ದ್ವಿತೀಯ ಸ್ಥಾನ ಪಡೆದ ಬೆನ್ನಲ್ಲೇ ವಿಜಯೋತ್ಸವ ಆಚರಿಸಿದರು. ಕೆಆರ್ಪೇಟೆ ತಾಲೂಕು ಜೆಡಿಎಸ್ ರೈತ ಮೋರ್ಚಾ ಅಧ್ಯಕ್ಷರಾಗಿ ಹೆಳವೇಗೌಡ, ಉಪಾಧ್ಯಕ್ಷರಾಗಿ ನಂಜೇಗೌಡ ಆಯ್ಕೆಯಾಗಿದ್ದಾರೆ. ಸಿದ್ದಾಪುರ ಸಮೀಪದ ನೆಲಹುದಿಕೇರಿ ಗ್ರಾಮ ಪಂಚಾಯಿತಿ ಮುಂಭಾಗ ಅಣಕು ಶವಯಾತ್ರೆ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.